ಅಂತ ತಿಳಿಗೊಳಿಸ್ತಳು ನಾನಲ್ಲ. ಇವತ್ತಿನ ಪ್ರಪಂಚದಲ್ಲಿ ಆಗು ಹೋಗುಗಳ ಒಂದು ಅನುಭವವನ್ನು ತಮ್ಮಲ್ಲಿ ಒಂದೆರಡು ಮಾತಲ್ಲಿ ಹಂಚ್ಕೊಳ್ಬೋದು ಅಷ್ಟೇ. ಹಾಗಾದರೆ ಧರ್ಮ, ಸಂಸ್ಕೃತಿ, ಮಹಿಳೆ ಇದೇ ವಿಚಾರವನ್ನು ಈ ಮಹಿಳಾ ಸಮಾವೇಶದಲ್ಲಿ ಹಾಕಿಟ್ಟಿದ್ದಾರೆ. ಧರ್ಮ ಅಂದರೆ ಏನು? ಹಾಗಾದರೆ ಧರ್ಮಾಚರಣೆ ಅಂದರೆ ಏನು? ಧರ್ಮ ಅಂದರೆ ಏನು? ಅದು ನಮಗೆ ಗೊತ್ತಿರಬೇಕಲ್ಲ. ನನಗನ್ಸಿದ ಪ್ರಕಾರ ಧರ್ಮ ಅಂತ ಅಂದರೆ ಯಾವ ಆಚರಣೆಯಿಂದ ನಮಗೆ ಯಶಸ್ಸಾಗುತ್ತೋ, ಯಾವುದನ್ನು ನಾವು ಭಕ್ತಿಯಿಂದ ಅನುಕರಣೆ, ಶ್ರದ್ಧೆಯಿಂದ ಅನುಕರಣೆ ಮಾಡ್ತೀವೋ, ಯಾವ ಆಚಾರ ವಿಚಾರಗಳನ್ನು ಇನ್ನೊಬ್ಬರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ನಮಗೆ ಶ್ರೇಯಸ್ಸಾಗೋ ರೀತಿಯಲ್ಲಿ ಅನುಸರಿಸುತ್ತೀವೋ, ಮತ್ತು ನಮಗೆ ಏನೆಲ್ಲ ನಾವು ಆಗಬಾರ್ದು ಅಂದ್ಕೊಳ್ತೀವಿ, ನಮಗೆ ಕಷ್ಟ ಆಗಬಾರ್ದು, ನೋವು ಆಗಬಾರ್ದು, ಇನ್ನೊಬ್ಬರಿಂದ ತೊಂದರೆ ಆಗಬಾರ್ದು ಅಂತೆಲ್ಲ ಏನೆಲ್ಲ ಅಂದ್ಕೊಳ್ತೀವಿ ಅದನ್ನು ನಾವು ಮಾಡಬಾರ್ದು. ಯಾರಿಗೂ ಮಾಡದೇ ಇರೋ ರೀತಿಯಲ್ಲಿ ಹಿಂದೆ ಮಹರ್ಷಿಗಳು ಕೂಡ ಎಲ್ಲ ರೀತಿಯ ಸಂಸ್ಕಾರಗಳನ್ನು, ಸಂಸ್ಕೃತಿಯನ್ನು ಒಟ್ಟಿನಲ್ಲಿ ಸಮಾಜ ಸುಸ್ಥಿತಿಯಲ್ಲಿ ನಡೆಯೋದಕ್ಕೆ ಆಗಾಗಲೇ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದನ್ನೆಲ್ಲ ವಿವರವಾಗಿ ಆರ್ ಗಣೇಶ್ ಅವರು ಹೇಳಿದ್ದಾರೆ. ಆ ಮಾರ್ಗದಂತೆ ನಾವು ನಡ್ಕೊಂಡು ಹೋದರೆ ಅದೇ ಒಂದು ಧರ್ಮ. ಆ ಧರ್ಮವನ್ನು ನಾವು ಎಲ್ಲದರಲ್ಲೂ ಜೋಡಿಸ್ಕೊಂಡು ನಡೆದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಧರ್ಮಾಚರಣೆ ಬೇರೆ, ಧರ್ಮ ಬೇರೆ. ನಮ್ಮ ಧರ್ಮ ಏನು? ಅತಿಥಿ ಭವೋ, ಅತಿಥಿ ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಇವೆಲ್ಲ ನಮ್ಮ ಸಂಸ್ಕೃತಿ. ನಮ್ಮ ಧರ್ಮದಲ್ಲಿ ನಾವು ಆಚರಣೆಯನ್ನು ಏನೇನು ಮಾಡ್ತೀವಿ, ನಮ್ಮ ಸಂಸ್ಕಾರದಲ್ಲಿ ಏನೆಲ್ಲ ಮಾಡ್ತೀವಿ ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದರೆ ಒಂದು ವಿಪ್ರ ಕುಟುಂಬದಲ್ಲಿ ಮಾತ್ರ ಧರ್ಮಾಚರಣೆ ಅಲ್ಲ, ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದ ಜನದಲ್ಲೂ, ಇನ್ನು ಎಲ್ಲ ಧರ್ಮದ ಜನದಲ್ಲೂ ಕೂಡ ಧರ್ಮ ಪಾಲನೆ ಇದ್ದೇ ಇದೆ. ಒಂದೊಂದು ಈಗ ನಾವು ಹಿಂದೂ ಧರ್ಮ, ಜೈನ ಧರ್ಮ ಅಂತೆಲ್ಲ ನಾವು ವಿಂಗಡಣೆ ಮಾಡಿದರೂ ಕೂಡ ಆಯಾ ಧರ್ಮಕ್ಕೆ ತನ್ನದೇ ಆದಂಥ ಧರ್ಮಾಚರಣೆ ಇದೆ, ಧರ್ಮ ಇದೆ. ಮನುಷ್ಯನಿಗೆ ಒಂದೇ ಧರ್ಮ, ಮನುಷ್ಯತ್ವದಿಂದ ಮಾನವೀಯತೆಯಿಂದ ನಡ್ಕೊಂಡು ಹೋಗೋದೇ ಮನುಷ್ಯನ ಧರ್ಮ. ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಮ್ಮ ಸಂಸಾರವನ್ನು ಅಚ್ಚುಕಟ್ಟಾಗಿ ಒಳ್ಳೆ ಹಿರಿಯರು ಹಾಕಿಕೊಟ್ಟಂತಹ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗೋದೇ ಧರ್ಮ. ಈ ಧರ್ಮಾಚರಣೆಯಿಂದ ಹೋದರೆ ಮಾತ್ರ ನಾವು ಸಂತೃಪ್ತಿಯಿಂದ ಜೀವನವನ್ನು ನಡೆಸ್ಬೋದು. ಯಾವ ಒಂದು ಗೊಂದಲ ಇಲ್ಲದೆ ನಮ್ಮ ಜೀವನ ಸಾಗುತ್ತೆ. ಹಾಗೆ ಸಂಸ್ಕೃತಿ ಅಂದರೆ ಏನು? ನಮ್ಮ ದೇಶದಲ್ಲಿ ಹಲವು ಸಂಸ್ಕೃತಿಗಳಿದೆ. ಸಂಸ್ಕೃತಿಗೆ ವಿಶಾಲವಾದಂಥ ಅರ್ಥ ಇದೆ. ಎಲ್ಲದನ್ನು ಇದು ಭಾರತೀಯ ಸಂಸ್ಕೃತಿ ಅಂತ ಕರಿತೀವಿ. ಹಾಗಾದರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿನ ಸಂಸ್ಕೃತಿ ಏನು? ಹಿಂದೆ ಏನು ಆಗಿದ್ರು ಹಿಂದಿನ ಸಂಸ್ಕೃತಿಯಲ್ಲಿ? ಒಂದು ಹೆಣ್ಣು ಅಂದರೆ ಕುಟುಂಬದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು, ಹಾಗೆ ಹೊಸಲು ಸಾರಿಸಿ ರಂಗೋಲಿ ಹಾಕಬೇಕು, ತುಳಸಿ ಮತ್ತು ಗೋವಿನ ಪೂಜೆ ಮಾಡಬೇಕು, ಹಿರಿಯರಿಗೆ ಆಶೀರ್ವಾದ ಪಡ್ಕೊಳ್ಬೇಕು, ಮಕ್ಕಳನ್ನು ಪರಿಪಾಲನೆ ಮಾಡಬೇಕು, ಸಂಸಾರದಲ್ಲಿ ಎಲ್ಲರಿಗೂ ಬೇಕಾಗಿರುವಂತಹ ಅಡಿಗೆಗಳನ್ನು ತಯಾರು ಮಾಡಿ ಹೊತ್ತಿಗೆ ಸರಿಯಾಗಿ ಮನೆಯವರೆಲ್ಲರಿಗೂ ಒಂದು ತೃಪ್ತಿಯಿಂದ ಸಂತೋಷದಿಂದ ನೀಡಿ ಮನೆಯವರೆಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಿದ್ದು ಸ್ತ್ರೀ ಧರ್ಮ ಆಗಿತ್ತು. ಆ ಸ್ತ್ರೀ ಧರ್ಮವನ್ನು ಇವತ್ತು ನಾವು ಹೇಗೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ಸ್ತ್ರೀ ಧರ್ಮ ಇತ್ತು, ಗಂಡನ ಒಂದು ಪತಿಯ ಆಜ್ಞೆಯಂತೆ ಅಥವಾ ಸ್ತ್ರೀ ಧರ್ಮ ಆಜ್ಞೆ ಪತಿಯ ಹಿಂದೆ ಹೋಗುವಂತಹ, ಅವರು ಪತಿಗಾಗಿಯೇ ಒಂದು ಸ್ತ್ರೀ ಧರ್ಮವನ್ನು ಆಚರಣೆ ಮಾಡಿ ತ್ಯಾಗವನ್ನು ಮಾಡಿದಂಥ ಸ್ತ್ರೀಯರು ನಮ್ಮಲ್ಲಿದ್ದಾರೆ. ಸೀತಾದೇವಿ ರಾಮನ ಹಿಂದೆ ಹೋದರು, ಹಾಗೆ ದ್ರೌಪದಿ ಐವರನ್ನು ವರಿಸಿಯೂ ಕೂಡ ಸಮಚಿತ್ತದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸಿದರು. ಹಾಗೆ ಇವರು ಸತ್ಯಹರಿಶ್ಚಂದ್ರ ಜೊತೆ ಹಿಂದೆ ಅವರ ಪತ್ನಿ ಹೋದರು. ಈ ರೀತಿಯಾಗಿ ತ್ಯಾಗವನ್ನು, ನಮ್ಮ ಜೀವನಕ್ಕಾಗಿ ತ್ಯಾಗವನ್ನು ಮಾಡಿದಂಥ ಒಂದು ಸಂಸ್ಕೃತಿಯ ಹೆಣ್ಣು ಮಕ್ಕಳು ಇದ್ದಾರೆ. ಆದರೆ ಆದಿಯಿಂದ ವೇದ ಕಾಲಗಳಿಂದ ಸ್ತ್ರೀಗೆ ಒಂದು ಪ್ರಾಧಾನ್ಯ ಸ್ಥಾನ ಇದ್ದೇ ಇದೆ. ಇನ್ನೂ ಹೇಳಬೇಕು ಅಂದರೆ ನಮ್ಮ ಸೃಷ್ಟಿಗೆ ಮೂಲ ಸ್ತ್ರೀ, ತಾಯಿ, ದೇವಿ. ಈ ಭೂಮಿ ಹೆಣ್ಣು, ನದಿಗಳು ಹೆಣ್ಣು, ಪ್ರತಿಯೊಂದು ಕೂಡ ಪ್ರಕೃತಿಯೇ ಪ್ರಧಾನವಾಗಿ ಸ್ತ್ರೀಗೆ ಒಳ್ಳೆಯ ಸ್ಥಾನಮಾನ ಆದಿಯಿಂದಲೂ ಧರ್ಮಶಾಸ್ತ್ರಗಳಲ್ಲೂ ಪ್ರತಿಯೊಂದು ಕಡೆಗಳಲ್ಲೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಮಾಜದಲ್ಲೂ ಕೂಡ ಒಳ್ಳೆಯ ಸ್ಥಾನವನ್ನು, ಗೌರವ ಸ್ಥಾನವನ್ನು ನಮ್ಮ ಸ್ತ್ರೀಗೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಈ ಒಂದು ಸ್ತ್ರೀ ಎಲ್ಲ ರೀತಿಯಲ್ಲೂ
ಒಂದು ಪುರುಷನಿಗೆ ಸಮಾನಲಾದವಳು, ಸ್ತ್ರೀ ಶಕ್ತಿಯನ್ನು ಮುಂದೆ ತಂದರೆ ದೇಶದ ಉದ್ಧಾರ, ದೇಶದ ಅಭಿವೃದ್ಧಿ ಇನ್ನೂ ಹೆಚ್ಚಾಗುತ್ತೆ ಎನ್ನೋ ಕಾರಣದಿಂದ, ಸ್ತ್ರೀಗೆ ಪುರುಷರಿಗೆ ಸಮಾನಳು ಅನ್ನೋ ಕಾರಣದಿಂದ ಸ್ತ್ರೀಗೆ ತುಂಬ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಿಂದೆ ಏನಿತ್ತು ಹೇಳಿ, ನಮ್ಮ ಧರ್ಮಾಚರಣೆಯಲ್ಲಿ ಮನೆಯಲ್ಲಿ ಗಂಡಸರು ಮನೆ ದೇವ್ರ ಪೂಜೆ ಮಾಡ್ತಿದ್ರು, ಹೆಂಗಸರು ನೈವೇದ್ಯಕ್ಕೆ ಮಾಡಿ ತಂದು ಕೊಡೋದು, ಕೈ ಮುಗಿಯೋದು ದೇವರಿಗೆ, ಅಷ್ಟೇ ಕೆಲಸ. ಮತ್ತೆ ಅವ್ರ ಮನೆ ಪರಿಪಾಲನೆ, ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋದು, ಬೇರೆ ಯಾವ ಗೋಜಿಗೂ ಹೋಗ್ತಿರ್ಲಿಲ್ಲ. ಇನ್ನು ಕೆಲವರು ಸಾಮಾಜಿಕವಾಗಿ ಮಹಾರಾಣಿಯರಾಗಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ, ಎಲ್ಲ ವರ್ಗದಲ್ಲೂ ಸ್ತ್ರೀ ಕೆಲಸ ಮಾಡಿದ್ದಾಳೆ, ಅದು ಕೆಲವೇ ಬೆರಳಿಕೆಯಷ್ಟು. ಆದರೆ ಸರ್ವೇ ಸಾಮಾನ್ಯ ಸ್ತ್ರೀಯರು ಮನೆಯಲ್ಲಿ ಮಾಡ್ತಿದ್ದಿದ್ದು ಇಷ್ಟೇ ಕೆಲಸ. ಮನೆಯಲ್ಲಿ ಧಾರ್ಮಿಕ ಆಚರಣೆ ಆಗಲಿ, ಒಂದು ಅರ್ಚನೆ ಆಗಲಿ, ಶ್ಲೋಕಗಳಾಗಲಿ, ಸೌಂದರ್ಯಗಳಾಗಲಿ ಯಾವುದು ಹೇಳ್ತಿರ್ಲಿಲ್ವಲ್ಲ. ಒಂದು 25-30 ವರ್ಷದ ಹಿಂದೆ ನೋಡಿದ್ರೆ ಇದು ಯಾವುದನ್ನು ಮಹಿಳೆ ಮಾಡ್ತಾ ಇರಲಿಲ್ಲ. ಏನಿದ್ರು ಪುರುಷರು, ಅದು ಪುರೋಹಿತರು, ಧರ್ಮಾಚರಣೆ ಮಾಡೋರು ಮಾಡಿಸ್ತಿದ್ರು. ಮನೆಯ ಯಜಮಾನ ಪತ್ನಿಯನ್ನು ಪಕ್ಕದಲ್ಲಿ ಕೂಡ್ಸ್ಕೊಂಡು ಧರ್ಮಾಚರಣೆಗಳನ್ನು ಮಾಡ್ತಿದ್ರು. ಹಾಗೆ ಮನೆಯಲ್ಲಿ ದೇವರಿಗೆ ಏನೇನು ಬೇಕು ಅಣಿ ಮಾಡಿಕೊಡ್ತಿದ್ರು, ಬಿಟ್ಟರೆ ಬೇರೆ ಯಾವ ಕೆಲಸನೂ ಸ್ತ್ರೀ ಮಾಡ್ತಿಲ್ಲ, ಹೊಸಲು ದಾಟಿ ಬರ್ತಾ ಇರಲಿಲ್ಲ. ಆದರೆ ಇವಾಗ ಹಾಗಲ್ಲ, ಮಹಿಳೆಯಾಗೆ ಎಲ್ಲ ರೀತಿಯ ಸ್ಥಾನಮಾನಗಳು ಕೊಟ್ಟು ಎಲ್ಲ ರಂಗಗಳಲ್ಲೂ ಅವರಿಗೆ ಯೋಗ್ಯತೆ ಇದೆ, ಅವರು ಚೆನ್ನಾಗಿ ನಡೆಸ್ತಾರೆ ಅನ್ನೋ ದೃಷ್ಟಿಯಿಂದ ಸಮಾಜದಲ್ಲಿ ಸಮಾನತೆಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಸಮಾನತೆಯನ್ನು, ಈ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಕೆಲವು ಕಡೆ ಬಳಸ್ಕೊತಾ ಇದ್ದೇವೆ ಇವತ್ತಿನ ಹೆಣ್ಮಕ್ಕಳು. ಆದರೆ ಸ್ತ್ರೀಯಲ್ಲಿ ಸಹಿಷ್ಣುತೆ ಇದೆ, ಕಷ್ಟಸಹಿಷ್ಣುತೆ ಇದೆ, ತಾಳ್ಮೆ ಇದೆ, ಶ್ರದ್ಧೆ ಇದೆ. ಒಂದು ಕೆಲಸ ಒಂದು ಸ್ತ್ರೀ ನಡೆಸಿದ್ಲು ಅಂದರೆ ಅದು ಪರಿಪೂರ್ಣವಾಗಿ ನಡೆಸ್ತಾಳೆ. ಇವತ್ತು ನಾವು ಕಾಣ್ತೇವೆ, ಇಂಥ ಒಂದು ಮಹಾ ಸಮ್ಮೇಳನವನ್ನ ಸ್ತ್ರೀಯರೇ ನಡೆಸ್ತಾ ಇದ್ದಾರೆ. ಎಷ್ಟೋ ಕಮ್ಯುನಿಕೇಶನ್ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಮೊದಲು ಯಾರು ಹೋಗ್ತಿರ್ಲಿಲ್ಲ, ಈ ಒಂದು ಸ್ಟೇಜನ್ನೇ ಹತ್ತತಿರ್ಲಿಲ್ಲ. ಗಂಡಸರು ಬಿಟ್ಟು ಹೆಂಗಸರು ಯಾರು ಸ್ಟೇಜನ್ನೇ, ಪುರಾಣ ಕಥೆಗಳನ್ನು ಕೆಳಗೆ ಕೂತ್ಕೊಂಡು ಕೇಳ್ತಿದ್ರೆ ಹೊರತು ಗಂಡಸರೇ ಎಲ್ಲ ನಡೆಸ್ತಾ ಇದ್ರು, ಪುರುಷರೇ ಎಲ್ಲ ನಡೆಸ್ತಾ ಇದ್ರು. ಆದರೆ ಮಹಿಳೆ ಹಾಗಲ್ಲ. ಇವಾಗ ಎಲ್ಲ ರಂಗಗಳಿಲ್ಲ. ಸಾಮಾಜಿಕ ರಂಗಗಳಲ್ಲಿ ನೋಡಿದರೆ ಎಲ್ಲ ರೀತಿಯ ವಿದ್ಯೆಯನ್ನು, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ವಿಮಾನ ಓಡಿಸ್ತಾರೆ, ಬಸ್ ಕಂಡಕ್ಟರ್ ಆಗ್ತಾರೆ, ಬಸ್ ಡ್ರೈವರ್ ಆಗ್ತಾರೆ. ಕೆಳಗೆ ಯಾವ ಒಂದು ಈ ಒಂದು ಏನು ಅವರ ಕೆಲಸಗಳಲ್ಲಿ ಯಾವ ತಾರತಮ್ಯತೆ ಇಲ್ಲ. ವಾಚ್ಮನ್ಗಳು ಕೂಡ ಆಗ್ತಾರೆ, ಹೋಟೆಲ್ ಸರ್ವರ್ಗಳು ಕೂಡ ಆಗ್ತಾ ಇದ್ದಾರೆ ಇವತ್ತಿನ ಹೆಣ್ಮಕ್ಕಳು. ಆದರೆ ಮೊದಲು ಹಾಗಿರಲಿಲ್ಲ. ಎಲ್ಲ ರಂಗಗಳಲ್ಲೂ ಹೆಣ್ಮಕ್ಳು ಅವರನ್ನ ತೊಡಸ್ಕೊಂಡಿದ್ದಾರೆ. ಒಂದು, ಇದು ನಾವು ಸಮರ್ಥರು ಅಂತನೂ ಆಯಿತು. ಇನ್ನೊಂದು, ಸಂಸಾರವನ್ನು ತೂಗಿಸುವುದಕ್ಕೆ ಆರ್ಥಿಕವಾಗಿ ಸಬಲತೆ ಬೇಕು. ಆರ್ಥಿಕವಾಗಿ ತುಂಬ ಕಷ್ಟ ಇತ್ತು. ಆ ಕಷ್ಟವನ್ನು ತೂಗಿಸೋದಕ್ಕೆ ಗಂಡ ಹೆಂಡತಿ ಇಬ್ಬರು ದುಡಿಯೋದಕ್ಕೆ ಶುರು ಮಾಡಿದ್ರು. ಆ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರೋ ಕಾರಣದಿಂದಾಗಿ ಸಂಸ್ಕಾರದಲ್ಲಿ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹಿಂದೋಗ್ತಾ ಬಂತು. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗೋಳು ಮನೆಯಲ್ಲಿರುವ ಸಂಸ್ಕಾರವನ್ನ ಹೇಗೆ ಉಳ್ಸಕ್ಕಾಗತ್ತೆ? ಕಷ್ಟ ಆಗತ್ತೆ ಅವರಿಗೆ. ಎರಡನ್ನೂ ತೂಗಿಸೋದು ಕಷ್ಟ. ಆದ್ರೆ ಇದು ಅನಿವಾರ್ಯ ಆಗ್ಬಿಟ್ಟಿದೆ ಇವತ್ತಿನ ಪ್ರಪಂಚದಲ್ಲಿ. ಮಕ್ಕಳ ಪರಿಪಾಲನೆಯನ್ನು ಮಾಡ್ತಿದ್ರು. ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ ಅಂತ. ತಾಯಿ ಸಂಸ್ಕಾರವನ್ನ ಹೆರೋಳು ತಾಯಿ, ಹೊರವಳು ತಾಯಿ, ಮಗುವನ್ನು ಸಾಕೋಳು ತಾಯಿ, ಮಗುವಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿ. ಹೊರಗಡೆ ಎಲ್ಲದನ್ನು ಪುರುಷರು ನೋಡ್ಕೊಂಡ್ರೆ ತಾಯಿ ಆದವಳು, ಸ್ತ್ರೀ ಆದವಳು ಇದನ್ನೆಲ್ಲ ನಡೆಸ್ತಾ ಇದ್ಲು. ಆದ್ರೆ ಇವತ್ತೇನಾಯ್ತು, ಆ ತಾಯಿಗೆ ಆ ರೀತಿಯಾಗಿ ಮಗುವನ್ನು ನೋಡ್ಕೊಳ್ಳೋದಕ್ಕೂ ಆಗಲ್ಲ, ಸಂಸ್ಕಾರವನ್ನು ಕೊಡೋದಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರು ಎಷ್ಟೋ ಜನ ಹೊರಗಡೆ ಬೇಬಿ ಸಿಟ್ಟಿಂಗ್ ಅಲ್ಲಿ ಮಕ್ಳನ್ನ ಬಿಟ್ಟು ಹೋಗ್ತಾರೆ. ಸಂಜೆ ಬಂದು ಮಗುನ್ ಕರ್ಕೊಂಡ್ಬರ್ತಾರೆ. ಇವರದ್ದೇ ಒಂದು ಮನೆ ಕೆಲಸನೋ ಅಥವಾ ಆಫೀಸ್ ಕೆಲಸನೋ ಆಗಿರ್ತಾರೆ. ಮಕ್ಕಳ ಬಗ್ಗೆ ಏನನ್ನೂ ಅವರಿಗೆ ಗಮನ ಕೊಡಕ್ಕಾಗ್ತಾ ಇಲ್ಲ. ಆದ್ರೆ ಹಿಂದೆ 1 ಅಲ್ಲ 10 ಮಕ್ಕಳು ಇರ್ತಿದ್ರು. ಇವತ್ತು 1 ಮಕ್ಕಳನ್ನ ಸಾಕೋದಕ್ಕೆ ನಮ್ಮ ಮಹಿಳೆಯರಿಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಎಲ್ಲಾ ರಂಗದಲ್ಲೂ ತೋರಿಸ್ಕೊಳ್ಳೋದ್ರಿಂದ ಈ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಇಂತಹ ಸಮ್ಮೇಳನಗಳನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ? ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸ್ಬೇಕು, ಧರ್ಮಾಚರಣೆಗಳನ್ನ ನಡ್ಸ್ಕೊಂಡು ಹೋಗ್ಬೇಕು, ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು, ಎಲ್ಲ ಸರಿಯಾಗಬೇಕು ಅನ್ನೋದ್ರ ದೃಷ್ಟಿಯಿಂದ ಮಾಡಿದ್ರೆ ಇವತ್ತು ಈ ಸಮ್ಮೇಳನದಲ್ಲಿ 30ರಿಂದ 40ರಿಂದ 60 ವರ್ಷ 70 ವರ್ಷದ ಮಹಿಳೆಯರು ಬಂದಿದ್ದಾರೆ ವಿನಃ ಇವತ್ತಿನ ಮಕ್ಕಳು ಯಾರಾದ್ರೂ ಬಂದಿದ್ದಾರೆ? ಹೆಚ್ಚು ಜನ ಒಂದು 25 ವರ್ಷದ ಒಳಗಿನ ಮಕ್ಕಳಿಗೆ ಏನಾದ್ರೂ ಇಲ್ಲಿ ಬಂದಿದ್ದಾರ? ನಮ್ಗೆಲ್ಲ ಗೊತ್ತು, ನಮ್ಗೆ ಇದೆಲ್ಲ ಗೊತ್ತಿದೆ. ನಾವು ನಡ್ಸ್ಕೊಂಡು ಬಂದವರು ಸಂಸಾರದಲ್ಲಿ, ಹಾಗಾಗಿ ನಾವು ಬಂದಿದ್ದೀವಿ. ಆದ್ರೆ ಇದನ್ನ ಮುಂದುವರಿಸೋದು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು
ಅದು ನಿಜವಾಗ್ಲೂ ಈಗ ಸಮಾಜದ ಚಿಂತನೆ ಆಗಿದ್ದು. ಬೇಕಾದಷ್ಟು ತಳಹದಿಯನ್ನು ಹಾಕೊಟ್ಟಿದ್ದಾರೆ. ಆರ್ ಗಣೇಶನ್ ಅವ್ರು ಹೇಳಿದಾಗೆ ಮಹಿಳೆಯ ಸ್ಥಾನ ಪ್ರಪಂಚದ ಹೇಗಿತ್ತು, ಧಾರ್ಮಿಕವಾಗಿ ಹೆಂಗಿತ್ತು, ಯಾವ್ಯಾವ ರೀತಿ ಇತ್ತು, ಆಧಾರಗಳನ್ನು ಕೊಟ್ಟು ಅವ್ರು ಹೇಳಿದರು. ಅವ್ರು ಹೇಳಿದಾಗೆ ವಿಧಿಯವರಿಗೂ ಸ್ಥಾನ ಕೊಡಬೇಕು, ಎರಡನೇ ಮದುವೆಯನ್ನು ಆಗ್ಬೋದು, ಎಲ್ಲದೂ ಕೂಡ ಇದೆ. ಅದು ಎಲ್ಲದೂ ಇದ್ರೆ ಒಂದು ಸಂಸಾರದಲ್ಲಿ ಸುಸಂಸ್ಕೃತವಾಗಿ ಸಂಸಾರ ಅಭಿವೃದ್ಧಿ ಆಗಬೇಕು ಅಂದರೆ ಗಂಡ ಹೆಂಡತಿ ಇಬ್ರು ಮುಖ್ಯ. ಇಬ್ರು ಒಂದು ಗಾಡಿಯ ಎರಡು ಚಕ್ರ ಇದ್ದ ಹಾಗೆ. ಒಂದು ಚಕ್ರ ಏರ್ಪೇರಾದ್ರೂ ಗಾಡಿನೇ ಸರಿಯಾಗಿ ಹೋಗುತ್ತಾ? ಹೋಗೋಕ್ಕಾಗಲ್ಲ. ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗೆ ಗಂಡ ಹೆಂಡತಿ ಇಬ್ರು ಕೂಡ ಸರಿಸಮಾನವಾಗಿ ಸಂಸಾರದಲ್ಲಿ ಕೆಲಸ ಮಾಡಲಿ, ಅವ್ರು ದುಡಿಲಿ, ಏನು ಬೇಕಾದರೂ ಮಾಡಲಿ, ನಮ್ಮ ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಇಂತಹ ಸಮ್ಮೇಳನಗಳನ್ನ ನಮ್ಮ ಯುವ ಜನಾಂಗಕ್ಕೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆಗ್ಲೇ ಸಮಯ ಅಭಾವ ನೋಡಿ, ಯಾವಾಗ ನಮ್ಗೆ ಎಷ್ಟು ಸಮಯ ಪ್ರೇಷಿಯಸ್ ಆಗಿದೆ ಅಂದ್ರೆ ಯಾವುದನ್ನು ಉಳಿಸೋದಕ್ಕೂ ಬೆಳೆಸೋದಕ್ಕೂ ಸಮಯ ಇಲ್ಲ. ಮಾತಾಡೋದಕ್ಕೆ ಸಮಯ ಇಲ್ಲ, ಉಳಿಸೋದಕ್ಕೆ ಎಲ್ಲಿ ಸಮಯ ಇರುತ್ತದೆ? ಇದು ನಿಜವಾಗ್ಲೂ ಒಂದು ಸಣ್ಣ ಗೋಷ್ಠಿಯಷ್ಟು ಬದಲಾವಣೆ ಮಾಡುವಂತ ಸಮಾಜ ಪರಿಸ್ಥಿತಿ ಇಲ್ಲ. ಇದಕ್ಕಾಗಿಯೇ ಕಾರ್ಯಾಗಾರಗಳನ್ನು ನಡೆಸಬೇಕು. ಊರುಗಳಲ್ಲಿ ಅಖಿಲ ಕರ್ನಾಟಕ ಸಭೆಯ ಒಂದೊಂದು ಘಟಕಗಳನ್ನು ಮಾಡಬೇಕು. ಅಲ್ಲಲ್ಲೇ ಬದಲಾವಣೆಗಳನ್ನು ತರಬೇಕು. ಆಗ ಮಾತ್ರ ಇದರ ಒಂದು ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಹೋಗ್ಬೋದು. ಮಹಿಳೆ ಎಲ್ಲ ನಿಟ್ಟಿನಲ್ಲೂ ಕೂಡ ಸಬಲಳಾಗಿದ್ದಾಳೆ. ಎಲ್ಲ ರಂಗಗಳಲ್ಲೂ ಒಳ್ಳೆ ರೀತಿಯಲ್ಲಿ ದೇಶದ ಅಭಿವೃದ್ಧಿಗೆ ಕಾರಣಳಾಗಿದ್ದಾಳೆ. ಇನ್ನು ಹೆಚ್ಚು ಮಾತಾಡೋದಕ್ಕೆ ನನಗೆ ಅವಕಾಶವಿಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಎಲ್ಲರೂ ಕೂಡ ನನ್ನನ್ನು ಈ ಒಂದು ಸಭೆಗೆ ಕರೆಸಿ ಗೌರವಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸಹಿತ ನಾನು ಮಾಡ್ತೀನಿ. ಹೊರನಾಡು ಅಮ್ಮನವರ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪ್ರಸಾದವನ್ನ ತಲುಪಿಸ